ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ಬರಲೇ ಇಲ್ಲಲ್ಲ. ಅಲ್ಲ, ಹಿತ್ಲಾಗ ಇಷ್ಟು ಬಾಂಡೆ ಬಿದ್ದವು, ತೊಳಿಲಾರ್ದ ಏನು ಮಾಡಕತ್ತಾಳಿಕೆ? ಅತ್ತಿ ಈಕೆ ಬೇಕತ್ತಾಗ ಅರ್ಧ ತಾಸ್ಗೊಮ್ಮ ಅತ್ತಿ ಅತ್ತಿ ಅಂತೇಳಿ ತಲೆ ಹಿಡಿಸ್ತಾಳತ್ತಾಗ. ಅಕ್ಕ, ಇಲ್ಯಾಕೆ ನಿಂತೀರಿ? ಹಾಂ, ಅದು ರತ್ನ ಅನ್ನಕ್ಕೆ ಒಬ್ಬಕ್ಕೆ ಬರಾಕತ್ತಾಳ, ಅದಕ್ಕೆ ಅಕ್ಕಿ ದಾರಿನ ಕಾಯಕತ್ತೇನವ. ರತ್ನಾನ? ಯಾರವ್ರು? ಅದ ಈ ಮನೆ ಕೆಲ್ಸಕ್ಕೆ ಅಂತೇಳಿ ಒಬ್ಬಕಿನ ಕೆಲಸದಕ್ಕಿನ ಕಳ್ಸ ಅಂತೇಳಿ ನಮ್ಮ ತವ್ರ ಮನೆಯಿಂದ ಫೋನ್ ಮಾಡಿದ್ದೆ ಅವ್ರಿಗೆ. ನಮ್ಮವ್ವ ಕಳ್ಸಾಕತ್ತಾಳ, ಆಕಿ ಬರ್ತಾನೆ ಅಂದಿದ್ಲ, ಅದಕ್ಕೆ ದಾರಿ ಕಾಯ್ಕೋತ ನಿಂತೇನಿ. ಯಾಕೆ ಎಷ್ಟೊತ್ತಾತವ ಇನ್ನೂ ಬರಲೇ ಇಲ್ಲ. ಯಾಕೆ ಏನು ಎದ್ರ ಸಂಬಂಧ ತಡ ಅಂತ ಗೊತ್ತಾಗೋಲ್ತು. ಓ, ಮನೆ ಕೆಲಸದವ್ರನ್ನ ಇಟ್ಕೊಳಕತ್ತೀರಾ? ಭಾರಿ ಬಿಡ್ರಿ. ಮತ್ತೇನು ಮಾಡ್ಬೇಕವ, ಕೆಲಸ ಸ್ವಲ್ಪ ಜಾಸ್ತಿ ಆಗಕತ್ತಲ್ಲ, ಅದ್ರ ಸಂಬಂಧ ಒಂದು ಸ್ವಲ್ಪ ಕೆಲಸ ತೆಕ್ಕಿದ್ಲಂದ್ರೆ ಮಾಡ್ತಾಳ ಅಂತ. ತೋ ಪಾಪ ಅಕ್ಕ, ನಾನು ಬಂದಿದ್ದಕ್ಕೆ ನಿಮ್ಮ ಕೆಲಸ ಜಾಸ್ತಿ ಆಗಕತ್ತಲ್ಲ. ಇಲ್ಲ ಇಲ್ಲ ಪಾಪ, ನಿನಗೆ ಯಾಕನ್ಲಿ, ನನಗೆ ಕೆಲಸ ಮಾಡಿ ರೂಢ ಇಲ್ಲಲ್ಲ, ಹಾಗಾಗಿ ಕೆಲಸ ಜಾಸ್ತಿ ಅನ್ನಿಸ್ತೈತಿ. ಇಲ್ಲಾಂದರೆ ನಾನು ಕೆಲಸದಕ್ಕಿಂತ ನೆಚ್ಚೋ ಅವಶ್ಯಕತೆ ಇಲ್ಲವಾ? ಹೌದಾ? ಏನಿಬ್ರು ಇಲ್ಲಿ ನಿಂತ್ಬಿಟ್ಟಿರಿ? ಅದು ಅತ್ತಿ, ಮನೆ ಕೆಲ್ಸಕ್ಕೆ ಒಬ್ರಿಗೆ ಬರಕ್ಕೆ ಹೇಳಿದ್ದೆ, ಅವ್ರು ಬರ್ತಾರಂತೇಳಿ ಕಾಯ್ಕೊಂತ ನಿಂತೇನಿಲ್ಲ. ಮನೆ ಕೆಲ್ಸಕ್ಕೆ ಅಲ್ಲವಾ? ಮನೆ ಕೆಲ್ಸಕ್ಕೆ ಅಂದ್ರೆ ಮತ್ತೆ ಅದು ಆಕಿಗೆ ಪಗಾರ ಬೇರೆ ಕೊಡ್ಬೇಕೋ ಏನೋ? ಎಷ್ಟು ತಗೋತಾಳೆ ಏನೋ ಆಕಿ ಪಗಾರನ? ಮತ್ತೇನು ಪುಕ್ಸೆಟ್ಟಿ ಬರ್ಬೇಕಾ? ಪಗಾರ ಈಕಿ ಕೊಡೋದಾಗಿದ್ರೆ ಏನಿತ್ತ? ಇಲ್ಲ ಅತ್ತಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಪಗಾರ ನಮ್ಮವ್ವ ಕೊಡ್ತಾಳ. ನನಗೆ ಸ್ವಲ್ಪ ಕೆಲಸದ್ದು ಇದು ಜಾಸ್ತಿ ಆದಂಗತ್ತ, ಅದ್ರ ಸಂಬಂಧ ಕಳ್ಸಕತ್ತಾಳ ಅಲ್ಲಿಂದ. ಪಗಾರ ನೀವೇನು ಕೊಡೋ ಅವಶ್ಯಕತೆ ಇಲ್ಲ, ಅವ್ವನ ಕೊಡ್ತಾಳ ಪಗಾರನ. ಹಂಗಾರ ನಮ್ಮ ಅತ್ತಿಗೆ ಚಿಂತೆ ಇಲ್ಲ ಬಿಡ, ಎಷ್ಟು ಬೇಕಾದ್ರೂ ಕೆಲಸ ಮಾಡಿಸ್ಕೊಂತಾಳ. ಮತ್ತೆ ಕೈಯಿಂದ ರೊಕ್ಕ ಹೋದ್ರೆ ಅಷ್ಟೇ ನಮ್ಮ ಅತ್ತಿ ಕೆಲಸ ಮಾಡಿಸ್ಕೊಳಂಗಿಲ್ಲ, ರೊಕ್ಕ ಹೋಗಂಗಿಲ್ಲಲ್ಲ. ಈಗ ನಿಮ್ಮವ್ರು ಕೊಡ್ತಾರ ಅಂದ್ರೆ ನಮ್ಮ ಅತ್ತಿಗೆ ನಿದ್ದೆ ಬಂದವ್ರಿಗೆ ಹಾಸಿ ಕೊಟ್ಟಂಗತ್ತೆ. ಸುಮ್ಮನಿರೋ ಹೊಡಿಬಿಟ್ಟಿ. ಇದ್ದಿದ್ದಂಗೆ ಹೇಳಿದ್ರೆ ನಮ್ಮ ಅತ್ತಿಗೆ ಸಿಟ್ಟು ಬರ್ತೈತಿ. ನಾನೇನು ನಿಮ್ಮವ್ವ ಕೊಡ್ತಾರ ಅಂತೇಳಿ ಸುಮ್ಮನೆ ಇರಕತ್ತಿಲ್ಲ. ಅಲ್ಲ, ಆದರೂ ನಿಮ್ಮವ್ವಾರು ಕೊಡೋದು ಅಂದರೆ ಪಾಪ ನಮ್ಮನೆ ಕೆಲಸ ಮಾಡಿದ್ಮೇಲೆ ನಾವ ಕೊಡಕ್ಕೆ ಬರ್ತಿತ್ತು ಬಿಡ ಯವ್ವ. ಹೌದಕ್ಕ, ನಮ್ಮನೆ ಕೆಲಸ ಮಾಡಿ ಪಾಪ ಪಗಾರ ಕೊಡಕ್ಕೆ ಮಾತ್ರ ನಿಮ್ಮನೆಯರಿಗೆ ಹೇಳಿದ್ರೆ ಹೆಂಗೆ ಅನಿಸ್ತೈತಿ ಹೇಳಿ ನೋಡೋಣ. ಅದು ನಮ್ಮತ್ತಿ ಸ್ವಾಭಿಮಾನಕ್ಕೆ ಧಕ್ಕೆ ಆಕತಿ. ನಮ್ಮತ್ತಿ ಯಾವತ್ತು ಸ್ವಾಭಿಮಾನ ಬಿಟ್ಟು ಬದುಕಿಲ್ಲ. ನಮ್ಮತ್ತಿ ಅಂದ್ರೆ ಸ್ವಾಭಿಮಾನ ಅಂದ್ರೆ ನಮ್ಮತ್ತಿ, ಗೊತ್ತಾನ? ಕೆಲಸ ಮಾಡಲಿ, ಪಗಾರನು ನಮ್ಮತ್ತಿನ ಕೊಡ್ತತಿ. ಹೌದಲ್ಲತ್ತಿ? ಯವ್ವ, ಈ ಬಿಡಾಡಿ ಮುಂದೆ ಹೋಗಿ ಅನ್ನಕತ್ತೇನೆ ನೋಡಿ ನಾನು. ಒಗ್ಗವನ ಈ ರೊಕ್ಕ ಕೊಡಕ್ಕೆ ನನ್ನ ಹೊಂದಿಸಿಟ್ಲ ಏನ ಈಕೆ ಯಾರಿಗೆ ಗೊತ್ತು. ಈಗ ಆಕಿ ಬ್ಯಾಡ ಅಂದ್ರೆ ಚಲೋ ಆಕತಿ, ಗಪ್ಚಿಪ್ ಸುಮ್ಮನೆ ಬಿಡ್ತಾನೆ. ಇಲ್ಲ ಅಂದ್ರೆ ಮುಗಿದೋತ್ ನನ್ನ ಕತಿ. ಇನ್ನು ನಾನೇ ಕೊಡೋದಾಕತ್ ಪಗಾರನ. ಬೇಡ ಅತ್ತಿಯರ, ಪಾಪ ತ್ರಾಸ ಆಕೈತಿ ನಿಮ್ಗೆ ಪಗಾರ ಕೊಡೋದು ಅಂತಂದ್ರೆ. ಆಕಿ ಏನು ಎಷ್ಟು ಕೇಳ್ತಾಳ ಗೊತ್ತಿಲ್ಲ. ಈಗ ಆಕಿ ಲಕ್ಷ ರೂಪಾಯಿ ಕೇಳಿದ್ರು ಅಡ್ಡಿ ಇಲ್ಲ ಅಕ್ಕ, ನೀನು ಸುಮ್ಮನೆ ಇದ್ಬಿಡು. ನಮ್ಮ ಅತ್ತಿ ಕೊಡ್ತಾಳ ಅಂದ್ಮೇಲೆ ಕೊಡತಾಳ, ನೀನು ಬೇಡ ಅನ್ನಕ್ಕೆ ಹೋಗ್ಬೇಡ. ಅಲ್ಲ, ಆದ್ರಾಗಿದ್ರೆ ಏನೂ ಇಲ್ಲ. ನಮ್ಮ ಮನೆ ಕೆಲಸ ಮಾಡಿ ಪಗಾರ ಕೊಡೋದಂದ್ರೆ ಹೆಂಗದ? ನಮ್ಮನೆ ಬಂಡೆ ತಿಕ್ಕಿರ್ತಾಳೆ ಇಲ್ಲಿ. ಬಿಡ ಈಕಿನ ಮಂಗಳ, ನೀನು ಸುಮ್ಮನಿರು. ಪಾಪ ಹಂಗೆ ಕಬ್ಬು ಮಾಡ್ತಿ. ಪಾಪ ಅವರು ಕೊಡ್ತಿರ್ತಾರ, ಏನ ನಾವು ಕೊಡೋದು ಕಮ್ಮಿ ಆಗ್ಬೋದು. ಬೇಡ ಇದು ಆಯ್ತು ತಗೋರ್ವಾ, ನಿಂಗೆ ಯಾಕೆ ಬೇಜಾರು? ನೀ ಏನು ತಲೆ ಕೆಡಿಸ್ಕೋಬೇಡ, ನಿಮ್ಮ ವಾರಿಗೆ ಕೊಡಕ್ಕೆ ಹೇಳು. ಏನು ಪಾಪ ಹಿತ್ಲಾಗ ಬಾಂಡೆ ಅದಾವು. ಈಗ ಆಕಿನ ಬಂದು ತಿಕ್ತಾಳ ಏನು ನೀ ತಿಕ್ತೀವ? ಆಕಿನ ಈಗ ಬರ್ತಾಳತ್ತೀರ, ಬಂದ್ಲಂದ್ರೆ ತಿಕ್ತಾಳ. ಬಲಾರೇ ಇವತ್ತು ಈರ ಮೋಸಗಾರ, ದೂರದಿಂದ ಬಂದಂತ ಸುಂದರಾಂಗ ಜಾಣ. ಯಶೋದಕ್ಕ, ಆರಾಮದ್ಯಾ? ಯಶೋದಕ್ಕ, ಹೆಂಗಿವ್ರಿ? ಬೋಧನೆ ಆಗಿತ್ತು ನಿಮ್ಮ ನೋಡಿ, ಸಾನೆ ಖುಷಿ ಆಯ್ತು. ನಾ ಆರಾಮದೇನು ನೋಡಿ ಭಾರತ್ನ. ನಿನ್ನ ಗಂಡನ ವಿಚಾರ ಕೇಳಿ ಭಾಳ ಬೇಸರ ಆಯ್ತು. ಹಿಂಗೆ ಆಗ್ಬಾರ್ದಾಗಿತ್ತು. ಏನಾಗಿತ್ತು? ಆರಾಮದಾರೆ? ಅಂದರೆ ಆರಾಮಿದ್ದಿದ್ದಿಲ್ಲನೇ? ಅಯ್ಯೋ, ಅದು ಏನು ಕೇಳ್ತಿ ಬಿಡಕ್ಕ. ಆ ಮುಂಡೆ ಮಗ ಕುಡ್ದು ಸತ್ತು ಸುಡ್ಗಾಡ್ ಸೇರಿದ್ದು. ಏನು ಮಾಡ್ತೀಯಕ್ಕ? ನನ್ನ ಹಣೆ ಬರ ಹಿಂಗಿತ್ತಲ್ಲಕ್ಕ. ಅತ್ತಿ ಮಾವ ಒದ್ರಾಡೋದು ಅವ್ರ ಕಿರಿಕಿರಿ ತಾಳ್ಕೊಳಕ್ಕಾಗಲಿಲ್ಲ ಕಣಕ್ಕ. ಅದಕ್ಕೆ ಕಿತ್ಕೊಂಡು ಎತ್ತಾಗ ಬಂದಿದ್ದು. ಏನೇ ಅನ್ನಕ್ಕ, ಗಂಡ ಇದ್ರೇನೆ ಗಂಡನ ಮನೆಗೆ ಬೆಲೆ, ಇಲ್ಲ ಅಂದರೆ ಕಸಕ್ಕಿಂತ ಕಡೆ. ಹಾಗೆ ತವ್ರ ಮನೆಯಾಗೂ ತಾಯಿ ತಂದೆ ಇರ್ಬೇಕು ಕಣಕ್ಕ, ಇಲ್ಲಾಂದರೆ ಅಲ್ಲೂ ಬೆಲೆ ಇರೋಕ್ಕಿಲ್ಲ. ಅಣ್ಣ ಅತ್ತಿ ಎಲ್ಲಿ ಇಟ್ಕೊಂತಾರಕ್ಕ? ಎಲ್ಲೋ ಒಬ್ರು ನೋಡ್ಕೊಳ್ಳೋರು, ಎಲ್ಲರೂ ನೋಡ್ಕೊತಾರನಕ್ಕ. ಏನೋ ನನ್ನ ಅಕ್ಕನೇ ನನ್ನ ಅವ್ವ ನನ್ನ ಅಪ್ಪ ಆಗವಳೆ, ಅದಕ್ಕೆ ನನ್ನ ಅಕ್ಕನ ಜೊತೆಗೆ ಅದೀನಿ. ನಮ್ಮ ಮಾವನು ಅದನಲ್ಲ, ಭಾರಿ ಒಳ್ಳೆ ಮನ್ಸ. ನಿಮ್ಮ ಇಷ್ಟ ಬಂದಂಗಿರವ ಅಕ್ಕ ತಂಗಿ ಹೊಂದ್ಕೊಂಡು ಅಂತೇಳಿ ಸುಮ್ಕಾಗ್ಬಿಟ್ಟವನೆ. ಮತ್ತೆ ಕಣಕ, ನೀ ಅಣ್ಣ ಚೆನ್ನಾಗದಾರ? ಇವರು ಆರಾಮದಾರ ಅಂದಂಗೆ ಹೇಳೋದು ಮರ್ತಿ ನೋಡ. ಇವ್ರು ನಮ್ಮ ಅತ್ತಿಯರ, ಈಕಿ ನನ್ನ ವಾರಗಿತ್ತಿ ಮಂಗಳ ಅಂತೇಳಿ. ಓ, ನಿಮ್ಮ ಅತ್ತೆಯವನ ಸಂದಕದಿರೇನಕ್ಕ? ಆರಾಮದೇನವ. ಹುಡುಗಿ ಸಣ್ಣದು ಅಂತ ಕಾಣ್ತದೆ. ಏಸ್ ತಿಂಗಳವ? ಹೊಟ್ಯಾಗ ಮಗ ಗುಡುಗುಡು ಅಂತ ಓಡಾಡ್ತದ. ಸಣ್ಣಕೇರಿ. ಏನು ಮಾಡ್ತೀರಿ, ನಮ್ಮ ಅತ್ತಿ ನಾನು ನೋಡ್ದಕ್ಕೆ ಬಿಡ್ಲೇ ಇಲ್ಲ.
ನಾನೇ ಬೇಕು ಅಂತೇಳಿ ಪಟ್ಟು ಹಿಡ್ದು ಅವ್ರ ಅಣ್ಣಗೆ ಹೇಳಿ ನನ್ನ ತಗೊಂಬಂದು ತನ್ನ ಮಗ ಕಟ್ಕೊಂಡು ಇಟ್ಕೊಂಡ್ಬಿಟ್ಲ. ಅಂದಂಗ ನಿಮ್ಮ ಭಾಷೆ ಭಾಳ ಚಂದ ಐತಿ ನೋಡ್ರಿ, ಕೇಳಾಕ ಚಲೋ ಅನಿಸ್ತತಿ. ಅಯ್ಯೋ ನಮಗೂ ಹಂಗೆ ಅನಿಸ್ತದ ಕಣಕ್ಕ. ನಿಮ್ಮ ಭಾಷೆ ಕೇಳಿದ್ರೆ ಉತ್ತರ ಕರ್ನಾಟಕದ ಭಾಷೆ ಅಂದ್ರೆ ಭಾರಿ ಫೇಮಸ್ ಅಲ್ವ್ರ. ನಿಮ್ಮ ಭಾಷೆನೂ ಅಷ್ಟೇ ಭಾಳ ಒಂಥರ ಕೇಳಕ್ಕೆ ಭಾಳ ಚೆನ್ನಾಗಿರ್ತೈತೆ, ಒಂಥರ ಬೈದಂಗಿರ್ತೈತಲ್ಲ. ನಿಮ್ಮದು ಅಷ್ಟೇ ಕಣಕ್ಕ, ಬೈದಂಗಿರ್ತೈತಿ. ಆದರೆ ಮಾತು ಮಾತ್ರ ಸಂದಾಕಿರ್ತೈತಿ. ಅಲ್ಲ ನಿಮ್ದು ಈ ಊರು ಅಲ್ಲನ? ಇಲ್ಲ ಕಣಕ್ಕ, ನಮ್ಮೂರು ಆ ಕಡೆ ಮೈಸೂರು ಮಂಡ್ಯ ಅಲ್ಲಿದ್ದಿದ್ದು ಕಣಕ್ಕ. ನಾವು ದುಡ್ಕಂತ ಈ ಕಡೆ ಬಂದಿದ್ದು. ಅದಕ್ಕೆ ನಿಮ್ಮ ಭಾಷೆ ಬೇರೆ ಐತಿ. ಹ್ಞೂ ಕಣಕ್ಕ. ಇನ್ಮ್ಯಾಕೆ ನಮ್ಮ ಯಶೋದಮ್ಮಿ ಅಲ್ಲಿರ್ತಾಳೆ, ಅಲ್ಲೇ ನಂತಿ ಕಾಣಿ. ಅಮ್ಮವ್ರು ಹೇಳ್ತಿದ್ದಂಗೆ ಬಿರ್ಬಿರ್ನೆ ಓಡ್ಕೊಂಬಂದ್ಬಿಟ್ನಿ. ಯಶೋದಮ್ಮ, ಇನ್ಮ್ಯಾಗ ಏನೇ ಕೆಲಸ ಇದ್ರು ನಂಗೆ ಹೇಳಿ, ನೀನು ಎಲ್ಲ ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ಭಾಂಡೆ ಅದಾವ ತೊಳಿ, ನೀನು ಪಗಾರ ಏಟ್ ಕೊಡ್ಬೇಕ? ಅಯ್ಯ ಸಂಬಳ ಏನು ತಗೋಕ, ಪ್ರೀತಿ ವಿಶ್ವಾಸ ಮುಖ್ಯ. ಏಟ್ ಕೊಡ್ತೀರಿ ಕೊಡ್ರಿ. ಊಟ ಎಲ್ಲ ನಿಮ್ಮ ಮನೆಗೆ ಹಾಕತಿ, ಬೆಳಗ್ಗೆ ತಿಂಡಿನೂ ತಿಂತೀವಿ, ಮತ್ತಿನ್ನೇನೈತಿ ನೀವು ಏಟ್ ಕೊಡ್ತೀರಿ ಕೊಡ್ರಿ. ಹಂಗಂದ್ಬಿಟ್ರೆ ಮುಗಿದೋತ್. ಮತ್ತೇನು ಕೊಡೋದಲ್ಲ, ಕೈಯಾಗ ಒಂದು ಚಮ್ ಕೊಡ್ತಾಳೆ ಅಷ್ಟೇ. ಅಯ್ಯೋ ಅಮ್ಮವ್ರು ಹೇಳವ್ರೆ, ಪಗಾರದ್ದೆಲ್ಲ ಅಲ್ಲಿ ಏನು ಮಾತಾಡಕ್ಕೆ ಹೋಗ್ಬೇಡ, ಇಲ್ಲ ನಾ ಕೊಡ್ತೀವಿ, ನಿನ್ನ ಕೆಲಸ ಅಷ್ಟು ಮುಗಿಸ್ಕೊಂಡು ಇರು ಅಂತ ಹೇಳ್ಯಾರ. ನಾನು ಅಂದ್ಮೇಲೆ ಎಲ್ಲಿ ಇರ್ಬೇಕಕ್ಕ ನಿಂಗಂತೇಳಿ ಇಲ್ಲಿ ಹಿಂದೆ ಜಗ ಮಾಡೀನಿ. ನೀನು ಅಲ್ಲೇ ಇರ್ಬೋದು ಏನು, ಆರಾಮು. ನಿಂಗೆ 2 ದಿನಕ್ಕೂ 3 ದಿನಕ್ಕೂ ಬೇಕಾದ್ರೆ ನೀನು ನಿಮ್ಮ ಅಕ್ಕನ ಮನೆಗೆ ಹೋಗಿ ಬಾ. ಏನ ಯಶೋದ ಈಗ ಇಲ್ಲೇ ಅಂತಾಳನ? ಹ್ಞೂ ಕಣಕ್ಕ, ದಿನ ಹೋಗಿ ಬಂದು ಸ್ಯಾನೆ ಸುಸ್ತಾಯ್ತದೆ, ದೂರು ಆಯ್ತದೆ. ಅತ್ತೀರ ನಾನು ನಿಮಗೆ ಹೇಳ್ತೇನೆ ತಡ್ರಿ. ಹೋಗು, ನೀವೊಂದಿಷ್ಟು ಹಿಂದೆ ಬಾಂಡೆ ತಿಕ್ ಬಿಡವಾ. ಆಯ್ತಕ್ಕ. ಕಿರ್ಚಿ, ಅದೇನು ಗೊತ್ತನ, ನಿನ್ನ ಮಗ ಬೆಂಗಳೂರಿಗೆ ಹೋಗ್ಯಾನ ಅಂತಂದೆಲ್ಲ, ಅದೇ ಅವನು ಮೊದಲೆಲ್ಲ ಇಂಥವೆಲ್ಲ ಕೆಲಸ ಮಾಡಿದವನ ಅಲ್ಲ? ಇಲ್ಲ ಶಾಂತಕ್ಕ, ಅವ ಎಲ್ಲಿ ಇಂಥವೆಲ್ಲ ಮಾಡ್ತಿದ್ದ. ಅವ ಓದಿದ ಅಟ್ಟು ಕಟ್ಟೆ, ಅವ್ನು ಏನು ತಿನ್ನು ಮಾಡ್ಯಾಳ ಇಂಥವೆಲ್ಲ. ಹೌದನ? ಹಂಗಾರೆ ನಿನ್ನ ಹೆಂಡ್ತಿದ ಲಟಪಟಿನ ಕೊಟ್ಟಾರ ಅಂತೇಳಿ ಹೇಳ್ತೇನೆ. ಏನು ನೀ ಹ್ಞೂ ಅಂತನ್ನ ಏನು? ಓ ಯಾಕೆ ಶಾಂತಕ್ಕ, ಇದ್ದಿದ್ದಂಗೆ ಹೇಳಲ್ಲ, ಅದ್ರಾಗ ಏನಾಗದೈತಿ? ಕಸ್ತೂರಿ ಮಗ ಕೊಡ್ಸ್ಯಾನ ಅಂತ ಹೇಳು, ಚಲೋ ಅಲ್ಲನ. ರೊಕ್ಕಿಲ್ದೊತ್ನಾಗ ಕಡಿಮೆ ರೊಕ್ಕಕ್ಕೆ ಇಷ್ಟೆಲ್ಲ ಐಟಮ್ ಸಿಕ್ಕು ಅಂತ ಖುಷಿ ಆಕತಿ. ಅದಕ್ಕೆ ಬೇಜಾರು ಮಾಡ್ಕೊಂತಿ? ಇದೇನ ಗಿರ್ಜಿ ಹಿಂಗಂತಿ? ಇದ್ದಿದ್ದಂಗೆ ಹೇಳಿದ್ರೆ ಮುಗಿದು ಹೋತ್ ನನ್ನ ಮಗ. ಅಯ್ಯೋ ಮೊದಲು ತೊಗೊಂಡೋಗಿ ರೋಡಿಗೆ ಹೋಗಿತಾನ ಅದನ್ನ ಅಷ್ಟೇ. ಅದಕ್ಕೆ ಮೊದಲ ರೊಕ್ಕಿಲ್ದೊತ್ನಾಗಿದೆ, ಅದನ್ನ ಒಗದ್ನಂದ್ರೆ ಮನೋಜ 1 ರೂಪಾಯಿ ಕೊಡೋದ ಬೇಡ ಅಂತ ಹೇಳಿ ಗೊತ್ತನ. ಆದರೂ ನಾನು ಅಂದೆ, ಸೆಕೆಂಡ್ ಹ್ಯಾಂಡ್ ಲೆಕ್ಕಕ್ಕರ ಕೊಡಪ್ಪ, ಒಂದು 15,000 ಕೊಡ್ತೀನಿ, ಹೆಂಗಾರ ಮಾಡಿ, ನೀ ಬೇಡ ಗಿಡ ಅನ್ನಕ್ಕೆ ಹೋಗಬೇಡ ಅಂತ ಹೇಳಿದೆ. ಅದ್ರಾಗ ಅವ್ರ ಮನೆಯಿಂದ ಸಾಮಾನು ಅಂತಂದ್ರೆ ಸಿಟ್ಟು ಬರಂಗಿಲ್ಲನ ಹೇಳಿ ನೀನು ನೋಡೋಣ. ಮೊದಲ ನಮ್ಮ ಕಸ್ತೂರಿ ಮಾವಗ ನನ್ನ ಮಗ್ಗ ಆಗಿ ಬರುವಲ್ತು ಎತ್ತೆತ್ತಾಗು ಗೊತ್ತನ. ಅಷ್ಟೆಲ್ಲ ಇರೋ ಹೊತ್ನ್ಯಾಗ ಈಗ ಅವ್ರ ಮನೆಯಿಂದ ಐಟಮ್ ಕೊಟ್ಟಾರ ಅಂತಂದ್ರೆ ಸುಮ್ಮನೆ ಇರ್ತಾನ? ಸುಮ್ಮನೆ ಇರೋದಿಲ್ಲವ, ಭಾರಿ ಸಿಟ್ಟು ಮಾಡ್ಕೊತಾನ. ಅದಕ್ಕೆ ಯಾಕತ್ತಾಗ ಬೇಡ, ಸುಮ್ಮನೆ ಮತ್ತೇನಂತಾರಲ್ಲ, ಇದು ಮಾಡೋದಕ್ಕಿಂತ ಏನು ಸುಮ್ಮನೆ ಹೇಳ್ದಂಗೆ ಇರೋದು ಒಳ್ಳೇದಂತೆ ನಾನು. ಹೌದನ? ಇದು ನಿಮ್ಮ ಮೊಮ್ಮಗಳಿಗೆ ಗೊತ್ತೈತಿಲ್ಲ ವಿಚಾರ, ಮತ್ತು ಆಮೇಲೆ ನಾ ಹೇಳಿ ಅದು ಒಂದು ಜಗಳ ಆಗೋದು ಬೇಡ. ಅದಕ್ಕೆ ಅಕ್ಕಿಗೂ ಗೊತ್ತಿಲ್ಲ ಯವ್ವ, ಅವ್ರ ಅಪ್ಪನಕ್ಕಿಂತ ಬಲ ಮಾಡ್ತಾಳೆ ಆಕಿ. ಅವ್ರ ಅಕ್ಕಿಗೂ ವಿಚಾರ ಏನು ಪೂರ ಗೊತ್ತಿಲ್ಲ. ಗೊತ್ತಾದ್ರೆ ಆಕಿನೂ ಮತ್ತೆ ಬ್ಯಾಡ ಅಂತಾಳ. ಅದ್ರ ಸಂಬಂಧ ಅಕ್ಕಿಗೂ ಹೇಳಿಲ್ಲ, ಅವಂಗೂ ಹೇಳಿಲ್ಲ. ನಾವು ನಾನೇ ಇಸ್ಕೊಂಬಂದೇನೆ. ಈಗ ಆಕಿಗೆ ಬೇಕಾಗಿರೋದೇನು, ಅದೊಂದು ಸಾಮಾನು ಯಾರು ಕೊಟ್ರೇನು, ಹೌದಿಲ್ಲ? ಓ ಹೌದನು ಶಾಂತಕ್ಕ? ಒಟ್ಟಿಗೆ ಏನು ನಾನು ಕೇಳಿದಾಗ ನಾನು ಸೊಸಿದ ಕೊಟ್ಟಾರಂತ ಹೇಳ್ಬೇಕಾ? ಹ್ಞೂನವ. ಮತ್ತು ನಿನ್ನ ಮಗನ ಫೋನ್ ನಂಬರ್ ಏನಾರು ನನ್ನ ಮಗನ ಕಡೆ ಐತೆ ನೀವ? ಅದೊಂದು ನನಗೆ ಹೊಟ್ಟೆ ಬ್ಯಾನ್ ಹತ್ತಿದಂಗೆ ಆಗ್ಬಿಟ್ಟತ್ತಾಗ. ರೊಕ್ಕ ರೂಪಾಯಿದು ಏನಾರ ಕೇಳಾಕ ಮಾಡಾಕ ಕೇಳಿದ್ರೆ ಏನು ಮಾಡೋದು? ಅವಾಗ ನಿನ್ನ ಮಗ ಇಲ್ಲ ಅಂದ್ಕಿಂದ್ರೆ ಒಂದೀಟ್ ನಿನ್ನ ಮಗಗೆ ಫೋನ್ ಹಚ್ಚಿ ಹಿಂಗಿಂಗಂದ್ರೆ ಇಷ್ಟೆಲ್ಲ ಹೇಳಕ್ಕೆ ಎಲ್ಲಾಕತಿ. ಯಾರು ನಿನಗೆ ಫೋನ್ ಹಚ್ಚಿ ಈ ಲಟಪಟಿದ್ರ ಬಗ್ಗೆ ಕೇಳಿದ್ರೆ ಹೌದು ನನಗೆ ಕೊಟ್ಟಿದ್ದಂತ ಹೇಳಾಕರ ಒಂದು ಮಾತು ಹೇಳಕ್ಕೆ ಮತ್ತಿದು ಇಲ್ಲೋಡೆ ತಡ ಮಾಡಿದಷ್ಟು ಕೈ ಮೀರೋಕತಿ. ಅದಕ್ಕೆ ಆಮೇಲೆ ನನ್ನ ಮಗ ಏನಿಲ್ಲ, ನನ್ನ ಮನೆ ಬಿಟ್ಟು ಓಡಿಸಿದ್ನ. ಅದಕ್ಕೆ ಒಂದು ಈಟ್ ಪಟ್ಟ ನಂಗೆ ಹೇಳಾಗಿರ್ಜಕ. ತಡಿ ಶಾಂತಕ್ಕ, 1 ನಿಮಿಷ ತಡಿ, ಹಚ್ಚೇನು ತಡಿ ಫೋನ್. ಹಾಂ ಅಪ್ಪ ಬರ್ರಿ ಅಪ್ಪ, ಗಾಡಿ ಹತ್ತಾಗ ನಿಂದಿರ್ಸ್ಬಿಡು. ಯಾಕೆ ಮಳೆ ಗಾಳಿ ಬಿಡಾತಿ ಸಂಜೆ ಆಗತ್ಲೆ. ಮತ್ತು ಆಮೇಲೆ ಯಾವಾರ ಮರದ ರೆಂಬಿ ಬಿದ್ದಿಗಿದ್ದಾವ, ಆ ಕಡೆ ನಿಂದಿರ್ಸ್ಬಿಡು. ಶಾಂತಕ್ಕ, ನಿನ್ನ ಮಗ ಬಂದ, ಇವು ಕಟ್ ಮಾಡಿ ಯಮ್ಮ ಹೋಗಿ ತೊಗೊಂಬಂದಿ? ತಂದೆ ನೋಡವ, ಅಲ್ಲಿ ಒಳಗೆ ಪಲಂಗ್ ಮ್ಯಾಗ ಇಟ್ಟೆ ನೋಡು. ಯವ್ವ ಖುಷಿ ಹೇಳಿದ್ಲ ಚಿಕ್ಕಮ್ಮ, ನಿಮ್ಮ ಮಗಂದ ಕೊಟ್ಟನಂತಲ್ಲ. ಅವ ಕಂಪ್ಯೂಟರ್ ಎಲ್ಲ ಒತ್ತಾಡುವಷ್ಟು ಓದ್ಯಾನ. ನಾನು ಒಂದ ಸಾಲಿಗೆ ಹೋದವರು, ಅವ ಅಷ್ಟೆಲ್ಲ ಓದಿಲ್ಲಲ್ಲ. ಏ ಇಲ್ಲ, ಅವ ಅಷ್ಟೆಲ್ಲ ಎಲ್ಲಿ ಓದ್ಬೇಕು? ಅವನ ಹೆಂಡತಿ ಚಲೋ ಓದಿತ್ತು. ಅವನ ಹೆಂಡತಿನದ ಅವನು ಹೆಂಡತಿದನ್ನ ಈಗ ಕೊಟ್ಟಿದ್ದ. ಅವನ ಹೆಂಡತಿನ ಹೊಸ ತಗೊಂಡ್ಲಂತ ಮತ್ತೊಂದು. ಹಾಗಾಗಿ ನನಗೆ ಏನು ಇದೊಂದು ಬಿಟ್ಟು ಬೇರೆ ತಗೋತೇನೆ ಬೇವ ಅಂತ ಅಂದಿದ್ದು ನೆನಪಿತ್ತು ಹೋದ್ಸಲ. ಅದೇ ನೆನಪಿತ್ತಲ್ಲ, ಹಾಗಾಗಿ ಶಾಂತ ಕಂತಿದ್ದಂಗೆ ತಡಿಯಂಗಾರ ನನ್ನ ಮಗಂದ ಐತಿ ಅಂತೇಳಿ ನಾನು ಪಟ್ಟನಂಗೆ ಕೊಟ್ಟಿದ್ದೆ. ಇಲ್ಲೇ ಬಿಟ್ಟು ಹೋಗಿದ್ನ? ಅಲ್ಲ ಅವ್ನು ಹೆಂಡತಿದಾದ್ರ ಮತ್ತೆ ಇಲ್ಲಿ ಹಂಗೆ ಬಿಟ್ಟು ಹೋಗನವ? ಅವ್ನ ಕೆಲ್ಸಕ್ಕೆ ಅಲ್ಲೇ ಬೇಕಲ್ಲ ಚಿಗವ? ಏ ಇಲ್ಲಪ್ಪ ರಮ,
ಅದ ಬೆಂಗಳೂರಿಗೆ ಕೆಲ್ಸದ ಮ್ಯಾಗ ಶಿಫ್ಟ್ ಆಗಿ ಅಲ್ಲೇ ಹೊಂಟಾರಲ್ಲ ಅವ್ರು, ಅದಕ್ಕೆ ನಾ ಏನಂದೆ ಮತ್ತೆ ನೀ ಆತ ಹೋದ್ರ ಆಗೋದಿಲ್ಲಪ್ಪ, ಅದು ನಿಂದು ಲಟಪಟಿ ಇಲ್ಲೆಲ್ಲ ಕೇಳ್ಯಾರ, ಒಬ್ರಿಗೆ ಕೊಡ್ಬೇಕಾಗೈತಿ, ಅದನ್ನ ಒಂಚೂರು ತಂದು ಕೊಟ್ಟು ಹೋಗಪ್ಪ ಅಂತಂದೇ ಹೇಳಿದ್ದೆ. ಹಾಗಾಗಿ ಅದನ್ನ ಬಂದು ಕೊಟ್ಟು ಹೋದ. ಓ ಹೌದಾ, ತಡ್ರಿ ರಾಹುಲ್ಗೆ ಒಂದು ಫೋನ್ ಹಚ್ತೇನೆ. ಪಾಪ ಭಾಳ ದಿನ ಆತ್ ನಾನು ಮಾತಾಡಿಲ್ಲ ಅವ್ನ ಜೋಡಿ. ಆರಾಮದನಲ್ಲ? ಬೇಡ ಬೇಡ ಫೋನ್ ಹಚ್ಚಿ, ಅವ್ನ ಕೆಲ್ಸದ ಮ್ಯಾಗ ಹೋಗ್ಯಾನವ, ಸುಮ್ಮನೆ ಫೋನ್ ಹಚ್ಚಿ ಏನು ಮಾಡ್ತಿ? ಅದು ಅಲ್ಲದೆ ಗಾಡಿ ಮ್ಯಾಗದು ಇರ್ತಾನಲ್ಲ, ಅದಕ್ಕೆ ನಾನು ಬೇಕಾದ್ರೆ ಹೇಳ್ತೇನೆ ತಗೋ, ಸಂಜೆಗೆ ಒಂದು ಫೋನ್ ಹಚ್ಚಿ ಮಾತಾಡ ರಾಮಗ ಅಂತೇಳಿ. ಹೌದಾ, ಸರಿ. ಎಷ್ಟು ರೊಕ್ಕ ಕೊಟ್ಟ ಇದನ್ನ? 15,000ಕ್ಲಾ? ಸೆಕೆಂಡ್ ಹ್ಯಾಂಡ್ ಅಷ್ಟೇ ಅಂತೆ. ಅಯ್ಯೋ ಹೌದನ, ಪಾಪ ರೊಕ್ಕನೂ ಇಸ್ಕೊಲಾರ್ದ ಹೋಗ್ಯಾನ. ಒಂದು 5,000 ಕೊಡ್ತಿದ್ನೆ ಈಗ, ಅದಕ್ಕೆ ಹೇಳ್ತಾನೆ ತಡಿಬಿ. ಅಯ್ಯೋ ಇರ್ಲಿ ಬಿಡ್ಲ, ಅದು ಎಂತ ಕುಣಿತಿ ಅಂತ ನನ್ನ ತಗ. ಈಗ ಬಂದು ಹೋಗ್ಬಿಟ್ಟು ಸುಧಾರಿಸ್ಕೊ, ಫೋನ್ ಹಚ್ತೇನೆ ಅಂತ ಹೇಳ ಇಲ್ಲಕ್ಕೆ. ಒಬ್ರು ಏನಾರ ಬೇಡ ಅಂತ ಸುಮ್ಮನೆ ಆಗ್ಬೇಕಪ್ಪ ನೀನು. ಹಂಗೆಲ್ಲ ಕಂಡೀಷನ್ ಹಾಕಿ ಹಿಂಗೆ ಮಾಡ್ಬೇಕು ಹಂಗ ಮಾಡ್ಬೇಕು ಅಂತ ಎದಿಮೆ ನಿಂದ್ರಬೇಡ. ಪಾಪ ಅಲ್ಲಿ ಅವ್ರವ್ರದ್ದು ಏನೇನು ತೊಂದರೆ ಇರ್ತತೋ ಏನೋ ಯಾರಿಗೆ ಗೊತ್ತು. ಆಕಿನ ಹಚ್ಚಿಸ್ತೇನೆ ಅಂತ ಅಂದಾಳ ಇಲ್ಲ, ಸುಮ್ಮನೆ ಹಂಗೆ ಮಾಡಕ್ ಹೋಗ್ಬಾರ್ದು. ಹ್ಞೂನಪ್ಪ, ಅವ್ನ ಹೆಂಡತಿ ಅಂದಕರ ಅನ್ವಲದ್ದು ಸ್ವಲ್ಪ ಜಗಳ ಜೂಟಿ ಮಾಡೋದು ಜಾಸ್ತಿ. ಅವ್ನ ಹೆಂಡತಿ ಅದು ಅಂದರೆ 15,000 ಕೊಟ್ಟಾರ ಅಂತ ಗೊತ್ತಾದ್ರೆ ಒದರಾಡ್ತಾಳ, ಜಾಸ್ತಿ ರೊಕ್ಕ ಕೊಟ್ಟತಿ ಅಂತ ಹಂಗೆ ಹೇಳೈತೆಕ್ಕಿಗೆ. ಅದಕ್ಕೆ ಮತ್ತು ಆಕೆ ಆದ್ರೆ ಒಂದು 25-30 ಸಾವಿರ ಕೊಡಕ್ಕೆ ಅಂತತಿ, ಅದ್ರ ಸಂಬಂಧ. ಓ ನಾ ಹಚ್ಚಿಸ್ತೇನೆ ತಗೋ, ನೀ ತಿಳಿ ಕೆಡಿಸ್ಕೊಬೇಡ. ಆಯ್ತು, ಒಟ್ಟು ಉಪಕಾರ ಮಾತ್ರ ಭಾರಿ ಆತ ನಂಗೆ. ಮತ್ತೆ ಆಮೇಲೆ ಅವ್ನು ಸಿಟ್ಟು ತಿಳ್ಕೊಂಡಾನು ನೋಡು, ಒಂದು ಮಾತು ಫೋನ್ ಹಚ್ಚಿ ಏನು ಹೇಳಲೇ ಇಲ್ಲ ಅಂತೇಳಿ. ಅದಕ್ಕೆ ನನಗೆ ಭಾಳ ಉಪಕಾರ ಆಗೈತೆ ಅಂತ ಹೇಳಿ ಚಿಕ್ಕಮ್ಮ. ಹೊಸಾದ್ ಹೆಂಗೆ ಕೊಡಿಸ್ಲಿ ಎಲ್ಲಿದ್ದು ಕೊಡಿಸ್ಲಿ ಅನ್ನೋದು ಭಾರಿ ತೆಲಿವೇನಾದಂಗೆ ಆಗ್ಬಿಟ್ಟಿತ್ತು ನನಗೆ. ಖರೆ ನಾ ತಲೆ ಮ್ಯಾಗಿಂದ ಒಂದು ಗುಡ್ ಇಳ್ದಂಗೆ ಆತಪ್ಪ ಯಪ್ಪ ದೇವ್ರೆ. ಎಷ್ಟು ಒಂದು ಸಮಾಧಾನ ಆಯ್ತು ಗೊತ್ತಾ ಚಿಕ್ಕಮ್ಮ ನನಗೆ. ನಿನಗೊಂದು ಆರಾಮ ಅನಿಸ್ತಲ್ಲಪ್ಪ, ಅಷ್ಟೇ ಸಾಕು. ಸರಿ ಚಿಕ್ಕಮ್ಮ, ನಾ ಕೈ ಕಾಲು ಮುಖ ತಗೊಂಡು ಊಟ ಮಾಡಿ ಮತ್ತೆ ಅಂಗಡಿಗೆ ಹೋಗ್ಬೇಕು ಹೊತ್ತಕೈತಿ. ನೀವು ಬರೀ ಊಟ ಮಾಡೋಣ. ಆಮೇಲೆ ನೀ ಮಾಡ, ನಂದರ ಏನೈತೆ, ನಾ ಮನೆಗೆ ಹೋಗಿ ಮಾಡೋದೇನೈತಿ. ಶಾಂತಕ್ಕಾಗಲ್ಲೇ ಊಟಕ್ಕೆ ಕರ್ಲ, ನಾನು ಒಂದು ಸ್ವಲ್ಪ ತನ ಕುಂತೆ, ಈಗ ನಾನು ಶಾಂತಕ್ಕ ಕೂಡ ಉಂಟೇವೆ. ಹಂಗಾರ ಸರಿ. ಹೆಂಗೈತ್ವಾ ಅದೇನ ಕಂಪ್ಯೂಟರ್ ಹೆಂಗೈತಿ? ಚಲೋ ಐತೆ? ಓ ಮಸ್ತ್ ಐತಿ, ನನ್ನ ಕೆಲ್ಸಕ್ಕೆ ಆರಾಮೈತಿ, ಯಾವುದು ಚಿಂತಿಲ್ಲ. ಯಮ್ಮ ನಂಗೆ ಅನುಕೂಲವಾಗೈತ್ವೆ. ಹಂಗಾರ ಸರಿ. ಯಮ್ಮ ನಿಂಗೆ ಇನ್ನೊಂದು ವಿಚಾರ ಗೊತ್ತೇನೆ? ಇವ ಅದನ್ನಲ್ಲ, ಅವ್ನು ಬಾಯ ಬರೋಲ್ದಲ್ಲ ಇವತ್ತಾಗ ಮನೋಜ. ಆ ಮನೋಜನ ಕಡೆನೂ ಸೇಮ್ ಇಂಥದೇ ಐತಿ, ನನ್ನಂತೇಲೂ ಅಂಥದೇ. ಈಗ ನನ್ನ ನೋಡಿ ನಾನು ಹೇಳ್ತೇನೆ, ನಿನ್ನಂತದ ನನ್ನ ಕಡೆನೂ ಐತಿ ನೋಡಿ, ನೀ ದೊಡ್ಡ ತಗೊಳ್ಳೋದಲ್ಲ ನೋಡಿಲ್ಲ ಅಂತೇಳಿ ತೋರಿಸ್ತೇನೆ. ಏನಂತೆ? ನಾಳಿಂದ ಏನಾರ ಕೆಲಸಕ್ಕಂತ ಕಾಲ್ ಹೊರಗಿಟ್ಟಿ ಹೊಚಲ ದಾಟಿ ಕಾಲ ಕಡಿತೇನೆ. ಮತ್ತ ಹುಷಾರ್ ಇಟ್ಕೊಂಡ್ಬಿಡು. ಯಾಕೆ ಏನಾತ್ ನಿಮ್ಗ? ಅಯ್ಯೋ ಕತಿಯ, ಇಷ್ಟ ದಿನ ಸುಮ್ಮನಿದ್ರಿ, ಈಗ ಒಮ್ಮಿಂದ ಮಕ್ಕ ಹಿಂಗ್ ಮಾಡಕತ್ತಿರಲ್ಲ. ಏನು ಒಮ್ಮಿಂದ ಮಕ್ಕ? ಬೈಕ್ನ್ಯಾಗ ಅಡ್ಡಾಡಕ ಯಾವ್ಯಾವಂದ ಹಿಂದ್ ಕುಂತ ನನ್ನ ಮರ್ಯಾದೆ ತೆಗಿಬೇಕಂತ ಮಾಡಿ? ಏನು ಊರನ್ ಮಂದಿ ನಾನು ನೋಡಿ ಆಡ್ಕೊಂಡು ಆಗ್ಬೇಕಲ್ಲ ಅಂದ್ರೆ ನಿಂಗೆ ಸಮಾಧಾನ ಆಕತಿ. ಯಾರ ಬೈಕ್ನ್ಯಾಗ ನೀನು ಹೋಗಿದ್ದೆ? ಓ ಯಲ್ಲಪ್ಪ ಗೌಡನ್ ಬೈಕ್ನ್ಯಾಗ ಹೋಗಿದ್ ನಾನು. ಯಾರು ಹೇಳಿದ್ರು ನಿಮಗ? ಏನಾತ್ ಹೋದ್ರ? ಓ ಎಲ್ಲಪ್ಪ ಗೂಡನ್ ಬೈಕ್ನ್ಯಾಗ ಅವ್ನ ರೊಕ್ಕ ರೂಪಾಯಿ ಕಣ್ ತಿರ್ಗಿಸ್ತಾನೆ ನಿನಗೆ? ಏನು ಏನು ಮಾಡ್ಬೇಕಂತ ಮಾಡಿ? ಏನು ನಡ್ಸಿರಿ ನೀವಿಬ್ರು? ನನಗೆ ಈಗ ಗೊತ್ತಾತ. ಪಗಾರ ಬರೋದಕ್ಕಿಂತ ಜೊತೆಗೆ ಇದು ಬೇರೆ ಸೈಡಿಗಿರೋ ಇನ್ಕಮ್ ಇರಲಿ ಅಂತ ಮಾಡಕತ್ತೀಯ ಹೆಂಗ? ಅಂದ್ರೆ ಒಳ್ಳೆ ಬೆಳ್ಳಿ ಬಂಗಾರ ಮಾಡಿಸ್ಕೋಬೋದಲ್ಲ. ಮತ್ತೆ ಎಷ್ಟು ಕೊಡ್ತೀನಿ ನನ್ನ ರೊಕ್ಕನ? ನೋಡ, ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗ್ಬೇಡ್ರಿ. ಇದ ನೀವು ಗಂಡ್ಮಕ್ಳು ಮಾಡೋ ತಪ್ಪು ಅಲ್ರಿ. ಯಾಕ್ರಿ ಹಿಂಗೆ ಮಾತಾಡ್ತೀರಿ? ಹೆಣ್ಮಕ್ಳು ಹೊರಗೆ ಹೋಗಿ ಯಾರ್ದ ಕುಟ್ ಮಾತಾಡಿದ್ರು ತಪ್ಪ ಅಪಾರ್ಥನ ಕಲ್ಪಿಸ್ತಿರಲ್ಲ ನೀವು. ಗಂಡ್ಮಕ್ಳು ಯಾವ ಹೆಣ್ಮಕ್ಳ ಜೋಡಿನೂ ಮಾತಾಡೋದಿಲ್ಲನ? ನಾವು ಹೆಣ್ಮಕ್ಳು ಕೆಟ್ಟ ಹಾದಿ ತುಳದ ದುಡಿಬೇಕನ್ನೋದಾದ್ರೆ ಇಷ್ಟು ದಿನ ಬೇಕಾಗಿತ್ತ ನನಗೆ? ಹೇಳಂಗಾರ ನೋಡೋನು. ಬಸ್ ತೆಪ್ಪಿದ್ದಕ್ಕೆ ಏನು ಮಾಡ್ಲಿಪ್ಪ ಅನ್ಕೋಂತ ನಿಂತಿದ್ದೆ, ಅಷ್ಟೊತ್ತಿಗೆ ಹಿಂಗೆ ಬಂದ್ರೆ ಬರತ್ಲೆ ಮಾತಾಡ್ಕೊಂತ, ಇಲ್ರಿ ಬಸ್ ಹಿಂಗೆ ತೆಪ್ಪಿಡ್ತಂದೆ, ಬಿಡ್ತೇನೆ ಬರ್ರಿ ಅಂತಂದ್ರೆ, ಬ್ಯಾಡ್ರಿಪ್ಪ ಅಂತಂದ್ರು ಕೇಳಲಿಲ್ಲ. ಬಿಡ್ತೇನೆ ಬಾರ ತಂಗಿ, ಏನಾಗೋದಿಲ್ಲ, ನೀನು ನಮ್ಮ ತಂಗಿದ್ದಂಗೆ ಅನ್ಕೊಂತಾನೆ ಬಿಟ್ರವ್ರು ಅಷ್ಟೇ. ಅದಕ್ಕೆ ಒಂದು ಮಾತಾಡ್ತೀರಿ. ಯಾರೀ ನಿಮಗೆ ಹೇಳಿದ್ದೆ ನಾ ಹೋಗೇನಿ ಹಿಂಗೆ ಮಾಡೇನಂತ? ಯಾವ ಬಂದು ಹೇಳಿದ್ವು ಮೂಳುಗಳು? ಹೆಂಗಿದ್ದಂಗ ಇಂಥ ಕಳ್ಳಾಟ ಇಲ್ಲ ನನ್ನಂತೇಳಿ ಹೇಳ್ಬೇಡ. ನೀವು ಹೋಗ್ಬೇಡ, ನೋಡು ಹೇಳಕತ್ತೀನಿ ನಾನು. ಹೆಂಗ್ ಮಾತಾಡ್ತಾರ? ಅಲ್ಲ ಮೊನ್ನೆ ನಿಮ್ಮ ಬೈಕ್ನಾಗ ಇವ್ರು ಯಾವ್ದೋ ಒಂದು ಹೆಣ್ಮಗಳು ಹೊಲಕ್ ಬಿಡ್ಲಿಲ್ಲ ನೀವು? ಅದು ಬೇರೆ, ಆಕಿ ನಮ್ಮ ಅಕ್ಕ ಇದ್ದಂಗ. ಏನಾತ? ಹೌದು, ನೀವು ಗಂಡ್ಮಕ್ಳು ಮಾತಾಡಿದ್ರೆ ಅಕ್ಕ ತಂಗ್ಯಾರ, ನಾವ್ ಯಾರ್ದಾರ ಕುಟ್ ಮಾತಾಡಿದ್ರೆ ಸಂಬಂಧ. ಹೋಗ್ಲಿ ಬಿಡ್ಲ ಪಾಪ. ಅಣ್ಣ ಇವ ಯಲ್ಲಪ್ಪಗೌಡನ ಹಂಗಿದ್ದವ ಅಲ್ಲವ, ನಾನು ನೋಡೇನಿ. ಪಾಪ ಒಳ್ಳೆ ಮನುಷ್ಯ ಅದಾನ ಊರಾಗ. ಸುಮ್ಮನೆ ಮಾತಾಡಬಾರ್ದು ಬಾಯಿಗೆ ಬಂದಂಗೆ ಹಂಗೆಲ್ಲ. ಯವ್ವ ನೋಡು, ಇದೆಲ್ಲ ಈ ಕೋಪಕ್ಕೆ ಹೋಗಿ ಮುಟ್ಟೋದಂತ್ರು ಗ್ಯಾರಂಟಿ. ನಾ ಹೇಳ್ತೀನಿ ಕೇಳು. ಏನ ನನಗೆ ಮಾತ್ರ ಗೊತ್ತೈತಿ ಇದು ಏನ ಬ್ಯಾರೇನ ಐತಿದ. ಈಕಿ ನಾ ಕೇಳತ್ಲೆ ಇಂಥದೊಂದು ಆಟ ಹಚ್ಚಾಳಿಕಿ ಹಿಂಗೆ ಹೇಳಕತ್ತಾಳ. ನಂಗೆ ಮಾತ್ರ ನೋಡು, ನಾ ಹೇಳ್ತೀನಿ ನಂಬಿ ಇಲ್ಲ ನನಗೆ. ಹೋಗ್ಲಿ ಬಿಡ್ಲ, ಏನ್ ತೀರ ಮಾಡ್ತಿಲ್ಲ. ಹಂಗಲ್ವೇ, ಅಕ್ಕ ತಂಗಿ ಅನ್ನೋದು ಇವ್ರ ಮನಸ್ಸಿನಾಗಿದ್ರ ನೋಡೋರು ಕಣ್ಣಾಗಿರ್ತದಂತ ಮಾಡಿ ಏನ? ಇವ್ನು ಏನ್ ಹಿಂಗೆ ಅಡ್ಡಾಡಕತ್ತಾಳೋ ಮರಯ ಅಂತಂತೇಳಿ ಮಾತಾಡಿದ್ರೆ ನಂಗೆ ಎಷ್ಟು ಮರ್ಯಾದೆ ಕೇಳು ಹೇಳಿ ನೀನ ನೋಡೋಣ. ಎಲ್ಲ ಗೂಡನ್ ಬೈಕ್ನಾಗ ಅಡ್ಡಾಡಕತ್ತಾಳೋ ಮರಯ ಅಂತೇಳಿ ಅಂದ್ ಮಾತಾಡಿದ್ರಂದ್ರ ನನ್ನ ಕಿಮ್ಮತ್ ಏನು ಉಳಿತಲ್ಲಿ ಹೇಳಂಗಾರ ನೀನ ನೋಡೋಣ ತಗ.
ನೋಡು ಅವಾಗ ಎಲ್ಲಾರ್ಗಿ ಇಲ್ಲ ತಂಗಿ ಅನ್ಕೊಂಡು ಹತ್ತಿಸ್ಕೊಂಡು ಹೋಗ್ಯಾನ ಪಾಪ ನನ್ನ ಹೆಂಡತಿ ಹಂಗಿಲ್ಲ ಅವ ಹಂಗಿಲ್ಲ ಅಂತ ನಾ ಎಲ್ಲಾರ್ಗಿ ಏನು ಹೇಳ್ಕೊಂತ ಅಡ್ಡಾಡಕತ್ತೇನ ಹೇಳಂಗಾರ ನೀನ ನೋಡಣ ಏನ್ ಬೇವ ಆತಾಗ ಇವೆಲ್ಲ ನೀನು ಸುಮ್ಮನೆ ಇರ್ತೀವ ಎಲ್ಲದಕ್ಕೂ ಆತಾಗ ನೋಡ್ವಾ ನೀನು ಅಣ್ಣ ಅನ್ಕೊಂಡು ಹತ್ತಿ ಹೋಗಿರ್ಬೋದು ಅವ ತಂಗಿ ಅನ್ಕೊಂಡು ಕರ್ಕೊಂಡು ಹೋಗಿರ್ಬೋದು ಆದ್ರೆ ನೋಡು ಮಂದಿ ಇವ ಹೇಳ್ದಂಗೆ ಕರೆನ ಆ ರೀತಿ ವಿಚಾರ ಮಾಡೋದಿಲ್ಲ ನಮ್ಮ ಊರಾಗ ಮೊದ್ಲು ಮಾನಿಗೆಟ್ ನಿಂತ್ಬಿಟ್ಟಾವು ಇಲಿ ಹೋತಂದು ಹುಲಿ ಹೋತಂತಾವು ಯಾಕೆ ಇದ್ದಿದ್ದು ಮರ್ಯಾದೆ ತಗೋಬೇಕು ಇನ್ನೊಮ್ಮೆ ಹೋಗ್ಬೇಡ ಇನ್ನೊಮ್ಮೆ ಯಾರು ಕರೆದ್ರು ಹೋಗ್ಬೇಡ ಬಸ್ ತೆಪ್ತಾ ಮನೆಗೆ ಬಾ ಇಲ್ಲ ಒಂದು 10 ನಿಮಿಷ ಇಲ್ಲಿಂದ ದೌಡ್ ಮುಂಚೆ ಹೋಗು ಅದನ್ನ ಬಿಟ್ಟು ನಾ ಹೇಳ್ತೇನಲ್ಲ ಒಟ್ಟೊಟ್ಟು ಈ ರೀತಿ ಮಾಡಬೇಡವಾ ಇನ್ನೊಮ್ಮೆ ಆತು ಇನ್ನೊಮ್ಮೆ ಹೋಗುದಿಲ್ಲ ಬಿಡ್ರಿ ಅದಕ್ಕೆ ಯಾಕೆ ಹಂಗೆ ಮಾಡ್ತಿರತ್ತಾಗ ನಾ ಏನು ಹೋಗ್ಬೇಕು ಮಾಡ್ಬೇಕು ಅನ್ನೋ ಉದ್ದೇಶಕ್ಕಲ್ಲ ಹೋಗಿದ್ದು ಆಯ್ತು ತಗೋರಿ ಇನ್ನೊಮ್ಮೆ ಹೋಗುದಿಲ್ಲ ಇದ ಫಸ್ಟ್ ಲಾಸ್ಟ್ ಏನ ಈಗಾಗಲೇ ಅವ ರಾಮ್ಯ ಯಾರ್ಯಾರ ಮುಂದೆ ಹೇಳ್ಕೊಂಡು ಹೋಗ್ಯಾನೋ ಏನೋ ನನಗೆ ಅದೇ ಒಂಥರ ಚಿಂತೆ ಹತ್ತಂಗೆ ಆಗ್ಬಿಟ್ಟತಿ ಓ ಅವ ರಾಮ್ಯಾನ ಹೇಳಿದ್ದ ಬಂದ ಸಕರ ಒಂದು 50 ರೂಪಾಯಿ ಕೊಡ್ರಿ ಒಂದು 100 ರೂಪಾಯಿ ಕೊಡ್ರಿ ಕುಡಿಯಾಕ ಅಂತ ಕೇಳಿದ ಇವರು ಕೊಡಲ್ಲ ಅಲ್ಲೇ ಕುಡ್ಕುಡ್ದು ಎದಕ್ಕೆ ಬೀಳ್ತಿ ಹೋಗು ರೊಕ್ಕ ಕೊಡೋದಿಲ್ಲನ ಚಂದಾಗಿ ಹೆಂಡತಿ ಮಕ್ಳು ಕೊಟ್ಟು ಬಾಳೆ ಮಾಡ್ಲೆ ಸುಳೆ ಮಗನ ಅಂತ ಬೈದ್ರಿ ಇವ್ರು ಗೌಡ್ರು ಅದಕ್ಕೆ ಹೆವಕ್ಕೆ ಬಂದು ನಿಮ್ಮಂತೇಳಿ ಹೇಳ್ಯಾನಷ್ಟೇ ಹಂಗಾಗೈತೆ ತಗೋದ ಅದು ಯಾವ್ದಕ್ಕರ ಆಗಲಿ ಈಗಾಗಲೇ ಎಷ್ಟು ಮಂದಿ ಮುಂದೆ ಹೇಳ್ಯಾನ ನನಗಂತೂ ಗೊತ್ತಿಲ್ಲ ಒಟ್ಟು ಈ ಥರ ಮರ್ಯಾದೆ ನಂದು ಹೊಕ್ಕೈತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ನನಗೆ ಹಂಗಾಗೆ ನನಗೆ ಬೇಡ ಅಂತ ಬಡ್ಕೊಂಡಿದ್ದು ನಾನು ಎಲ್ಲಿ ಕೇಳ್ತೀನಿ ನನ್ನ ಮಾತು ಆತು ಬಿಡ್ರಿ ಅಪ್ಪ ಇನ್ನೇಮ್ ಹೋಗುದಿಲ್ಲ ಇದೊಮ್ಮೆ ಆಗೈತಿ ನನಗೆ ಸಾಕಾಗಿ ಹೋಗೈತೆ ತಗ ಒಟ್ಟು ಏನು ಹೇಳಿದ್ರು ಇವರಿಗೆ ತಲೆಯಾಗ ಹೋಗೋದಿಲ್ಲ